ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಶಾರ್ಟ್ಸ್ ಅಪ್ಲೋಡ್ ಮಾಡಿರ್ತಾರ, ಕಾಪಿರೈಟ್ ಕ್ರೈಮ್ ಬರ್ತಾ ಇದೆಯಾ ಏನು ಮಾಡೋಗೆ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ವಾ? ಚಿಂತೆ ಮಾಡಬೇಡಿ, ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ನೋಡಿ. ಈಗ ಶಾರ್ಟ್ಸ್ ಹಾಕಿರ್ತೀರ, ಅಲ್ಲಿ ಕಾಪಿರೈಟ್ ಕ್ಲೈಮ್ ಅಂತ ಬಂದ್ಬಿಡುತ್ತೆ. ಅದಕ್ಕೇನೆಂದರೆ ಯೂಟ್ಯೂಬ್ ಚಾನಲ್ಗೆ ಎಫೆಕ್ಟ್ ಆಗುತ್ತಾ? ಏನೂ ಎಫೆಕ್ಟ್ ಆಗಲ್ಲ ಗೈಸ್, ಯಾಕೆಂದರೆ ಅದು ಕಾಪಿರೈಟ್ ಕ್ಲೈಮ್. ಕಾಪಿರೈಟ್ ಸ್ಟ್ರೈಕ್ ಬಂದರೆ ಎಫೆಕ್ಟ್ ಆಗುತ್ತೆ. ಕಾಪಿರೈಟ್ ಕ್ಲೈಮ್ ಅಂದರೆ ಅದು ಒರಿಜಿನಲ್ ಆಡಿಯೋ ಯಾರು ಕ್ರಿಯೇಟ್ ಮಾಡಿರ್ತಾರೆ ಅವರಿಗೆ ಅದು ಅಮೌಂಟ್ ಹೋಗುತ್ತೆ. ಅದಕ್ಕೋಸ್ಕರ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಕಾಪಿರೈಟ್ ಸ್ಟ್ರೈಕ್ ಬಂದರೆ ಅಷ್ಟೇ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಕಾಪಿರೈಟ್ ಕ್ಲೈಮ್ ಬಂದರೆ ಚಾನಲ್ಗೆ ಏನೂ ತೊಂದರೆ ಆಗೋದಿಲ್ಲ. ಡೋಂಟ್ ವರಿ, ಶಾರ್ಟ್ಸನ್ನು ಹಾಕಿ ಸಬ್ಸ್ಕ್ರೈಬರ್ ಬರ್ತಾರೆ, ಚಾನಲ್ಗೇನು ಎಫೆಕ್ಟ್ ಆಗೋದಿಲ್ಲ. ಇಲ್ಲಾಂದರೆ ನಿಮ್ಮದೇ ಓನ್ ಆಡಿಯೋ ಕ್ರಿಯೇಟ್ ಮಾಡಿ ಇಲ್ಲ ಓನ್ ಸಾಂಗ್ಸ್ ಕ್ರಿಯೇಟ್ ಮಾಡಿ ಹಾಕಿ ಕಾಪಿರೈಟ್ ಕ್ಲೈಮ್ ಬರೋದಿಲ್ಲ. ಶಾರ್ಟ್ಸ್ಗೆ ಅದು ಒರಿಜಿನಲ್ ಯಾರು ಇರುತ್ತೆ ಅವರು ಕಾಪಿರೈಟ್ ಕ್ಲೈಮ್ ಬರುತ್ತೆ. ಅದಕ್ಕೆ ಚಾನಲ್ಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ನೋ ಟೆನ್ಷನ್ ಗೈಸ್. ಆ್ಯಂಡ್ ಈ ವಿಡಿಯೋ ಯಾರೋ ಹೊಸದಾಗಿ ನೋಡ್ತಿದ್ರೆ ಅವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ್ಯಂಡ್ ವಿಡಿಯೋ ಒಂದು ಲೈಕ್ ಕೊಡ್ರಿ. ಆ್ಯಂಡ್ ಕಮೆಂಟ್ ಬಾಕ್ಸ್ ಒಳಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿರಿ, ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಬಾಯ್ ಗೈಸ್.